ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾಗು ಮಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ರಾಮನವಮಿಗೆ ಸ್ಪೆಷಲ್ ಆಗಿ ಮಾಡಲೇಬೇಕಾದ ರೆಸಿಪಿ ಅಂದ್ರೆ ಪಾನಕ ಮತ್ತೆ ಮಜ್ಜಿಗೆ. ರಾಮನವಮಿಯ ಸಾಂಪ್ರದಾಯಿಕ ಪ್ರಕಾರ ಪಾನಕ ಮತ್ತೆ ನೀರ್ ಮಜ್ಜಿಗೆನ ಮಾಡಿ ದೇವರಿಗೆ ನೈವೇದ್ಯ ಮಾಡುವುದು ನಮ್ಮ ವಾಡಿಕೆ. ಆದ್ರೆ ರಾಮನವಮಿಯ ಹಬ್ಬದ ದಿನ ಯಾರೇ ಅತಿಥಿ ಮನೆಗೆ ಬಂದ್ರು ಪಾನಕ ಮಜ್ಜಿಗೆ ಕೊಡ್ತೀವಿ. ಹಾಗಾದ್ರೆ ಇವತ್ತು ಈ ವಿಡಿಯೋದಲ್ಲಿ ರಾಮನವಮಿಯ ದಿನದ ವಿಶೇಷವಾಗಿ ಮಾಡುವಂತಹ ಪಾನಕ ಮತ್ತೆ ನೀರ್ ಮಜ್ಜಿಗೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ನಾನಿಲ್ಲಿ 1 ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ತಗೊಂಡಿದ್ದೀನಿ. ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟನ್ನು ನೀವು ಮಾಡ್ಕೋಬಹುದು. ನಾನಿಲ್ಲಿ 1 ಕಪ್ ಆಗುವಷ್ಟು ಗಟ್ಟಿ ಮೊಸರಿಗೆ ಏನಿಲ್ಲ ಅಂದ್ರೂ 1.5 ಲೀಟರ್ ಆಗುವಷ್ಟು ಮಜ್ಜಿಗೆ ಆಗುತ್ತೆ. ಇವಾಗ ಒಂದು ಮಿಕ್ಸಿ ಜಾರಿಗೆ ಈ ಗಟ್ಟಿ ಮೊಸರನ್ನ ಆ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಳೋಣ. ಈ ರೀತಿ ಬೇಗನೆ ಕೂಡ ಮಾಡ್ಕೋಬಹುದು. ಮಿಕ್ಸಿ ಜಾರಿಗೆ ಹಾಕಿ ಒಂದು 30 ಸೆಕೆಂಡ್ಸ್ ಆನ್ ಅಂಡ್ ಆಫ್ ಅಂತ ರೀತಿ ಬೇಕಾದ್ರೆ ನೀವು ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ನಾವು ಮಂತಲ್ಲೂ ಕೂಡ ಈ ಮಜ್ಜಿಗೆನ ಸಿಲ್ಕೋಬಹುದು. ನಾನಿಲ್ಲಿ ಬೇಗನೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ಒಂದು 30 ಸೆಕೆಂಡ್ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಇವಾಗ ಕಂಪ್ಲೀಟ್ ಆಗಿ ಗ್ರೈಂಡ್ ಆಗಿದೆ ಈ ಮಜ್ಜಿಗೆ. ಇವಾಗ ಒಂದು ಮಿಕ್ಸಿ ಪಾತ್ರೆಗೆ ನಾನು ರುಬ್ಬಿ ಇಟ್ಕೊಂಡಿರುವಂತಹ ಈ ಮಜ್ಜಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ಆ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಆ ನೀರನ್ನು ಈ ಬೌಲ್ಗೆ ಹಾಕೊಳ್ಳೋಣ. ಇವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕೊಳ್ತಾ ಇದ್ದೀನಿ. ರುಚಿಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ. ಅಷ್ಟೇನೆ, ಇವಾಗ ಈ ಮಜ್ಜಿಗೆ ರೆಡಿಯಾಗಿದೆ. ಈ ಮಜ್ಜಿಗೆಗೆ ಸ್ವಲ್ಪ ನಾವು ಮಸಾಲೆನ ಸೇರಿಸ್ಕೋಬೇಕಾಗತ್ತೆ. ಈ ಮಸಾಲೆ ಮಾಡುವುದಕ್ಕೆ ನಾನಿಲ್ಲಿ ಕುಟಾಣಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ತರನಾದ್ರು ಬೇಕಾದ್ರೂ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಬೇಕಾದ್ರೂ ಮಾಡ್ಕೋಬಹುದು. ಖಾರಕ್ಕೆ ಅನುಗುಣವಾಗಿ 7 ರಿಂದ 8 ಹಸಿಮೆಣಸಿನಕಾಯಿನ ಮಧ್ಯಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೇನೆ 2 ಕಡ್ಡಿ ಆಗುವಷ್ಟು ಹಸಿ ಕರಿಬೇವಿನ ಎಲೆಯನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಒಂದು ಅರ್ಧ ಇಂಚ್ ಆಗುವಷ್ಟು ಹಸಿ ಶುಂಠಿನ ಮೇಲಿರುವಂತಹ ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡು ಇವಾಗ ಕುಟಾಣಿಯಿಂದ ಸ್ವಲ್ಪ ತರಿಯಾಗಿ ಇದನ್ನ ರುಬ್ಕೋಬೇಕಾಗುತ್ತೆ. ಏನು ನೀರ್ ಹಾಕೋದೇನು ಬೇಕಾಗಿರಲ್ಲ. ಹಾಗೇನೆ ಇದನ್ನ ಈ ತರ ಕುಟ್ಕೊಂಡ್ರೆ ತುಂಬಾನೇ ಪರ್ಫೆಕ್ಟ್ ಆಗಿ ಮಸಾಲೆ ರುಚಿ ಕೂಡ ಡಬಲ್ ಆಗಿ ಕೂಡ ಇರುತ್ತೆ. ನೋಡಿ, ಈ ತರ ರುಬ್ಕೊಂಡಿದ ನಂತರ ಬೇರೊಂದು ಪಾತ್ರೆಗೆ ರುಬ್ಬಿ ಇಟ್ಕೊಂಡಿರುವಂತಹ ಈ ಹಸಿಮೆಣಸಿನಕಾಯಿ, ಶುಂಠಿ, ಕರಿಬೇವಿನ ಪೇಸ್ಟ್ ಅನ್ನ ಒಂದು ಪಾತ್ರೆಗೆ ಸಪರೇಟ್ ಮಾಡ್ಕೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ ಇದು ನಾನು ಫಿಲ್ಟರ್ ಮಾಡ್ಕೋಬೇಕಾಗತ್ತೆ. ಹಾಗೇನೆ ಹಾಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಬೇರೊಂದು ಪಾತ್ರೆಗೆ ರುಬ್ಬಿ ಇಟ್ಕೊಂಡಿರುವಂತಹ ಮಸಾಲೆಯನ್ನು ಕೂಡ ಹಾಕೊಂಡು ಇವಾಗ ಕುಟಾಣಿಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಆ ಮಸಾಲೆನ ಡಬಲ್ ಮಾಡ್ಕೋಬೇಕಾಗುತ್ತೆ. ನೀರನ್ನ ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಈ ಮಸಾಲೆಗೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಷ್ಟೇನೆ ಈ ಮಸಾಲೆ ರೆಡಿ ಆಗಿದೆ. ನಾವು ಅವಾಗ್ಲೇನ ಮಜ್ಜಿಗೆನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇವಾಗ ಈ ಮಜ್ಜಿಗೆಗೆ ಈ ಮಸಾಲೆನ ಫಿಲ್ಟರ್ ಮಾಡ್ಕೊಳ್ತಾ ಇದೀನಿ. ನೋಡಿ, ಸೋಸೋದ್ರಿಂದ ಈ ರೀತಿ ಆ ರುಬ್ಬಿರುವಂತಹ ಹಸಿ ಪದಾರ್ಥ ಎಲ್ಲ ಸಪರೇಟ್ ಆಗುತ್ತೆ. ನಮಗ್ ಬೇಕಾಗಿರೋದು ಆ ನೀರ್ ಮಾತ್ರ ಇದ್ರೆ ತುಂಬಾನೇ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಫಿಲ್ಟರ್ ಮಾಡಿ ಇದನ್ನ ಸಪರೇಟ್ ಮಾಡಿ ಇಟ್ಕೊಂಡಿದೀನಿ. ಅಷ್ಟೇನೆ, ನೋಡಿ, ತುಂಬಾನೇ ಪರ್ಫೆಕ್ಟ್ ಆಗಿ ನೀರ್ ಮಜ್ಜಿಗೆ ಕೂಡ ರೆಡಿ ಆಗಿದೆ. ಇವಾಗ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಇವಾಗ ಮಜ್ಜಿಗೆ ಜೊತೆಗೆ ಸೇರಿಸ್ಕೊಳ್ಳೋಣ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಮತ್ತೆ ನೀರನ್ನ ಎಕ್ಸ್ಟ್ರಾನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಮಜ್ಜಿಗೆ ಅಂತ ಹೇಳಿದ್ರೆ ಮಜ್ಜಿಗೆ ಅಂತ ಹೇಳಿದ್ರೆ ನೀರ್ ತರನೇ ಇರ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ನಾನು ಮತ್ತೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನೀರನ್ನ ಸೇರಿಸ್ಕೊಂಡಿದ ನಂತರ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು. ರಾಮನವಮಿಯ ನೀರ್ ಮಜ್ಜಿಗೆ ರೆಡಿ ಆಯ್ತು. ಇವಾಗ ಪಾನಕನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಪಾನಕ ಮಾಡುವುದಕ್ಕೆ ಬೇಲದ ಹಣ್ಣನ್ನ ತಗೊಂಡಿದ್ದೀನಿ. ನಾವು ಬೆಲ್ಲದಲ್ಲೂ ಬೇಕಾದ್ರೆ ನೀವು ಪಾನಕನ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಕರ್ಬೂಜದಿಂದನೂ ನಾವು ಪಾನಕನ ಮಾಡ್ಕೋಬಹುದು. ನಾನಿಲ್ಲಿ ಬೇಲದ ಹಣ್ಣದಿಂದ ಉಪಯೋಗಿಸಿ ಪಾನಕನ ರೆಡಿ ಮಾಡ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. 1 ಮೀಡಿಯಂ ಸೈಜ್ ಬೇಲದ ಹಣ್ಣನ್ನು ತಗೊಂಡು ಈ ರೀತಿ ಕುಟಾಣಿಯಿಂದ ಮಧ್ಯಕ್ಕೆ ಕಟ್ ಮಾಡಿ 2 ಭಾಗವಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ಮಧ್ಯಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೇಲದ ಹಣ್ಣನ್ನ ಒಂದು ಸ್ಪೂನಿನ ಸಹಾಯದಿಂದ ಒಂದು ಬೌಲ್ಗೆ ಎಲ್ಲಾನು ಈ ರೀತಿ ಕ್ಲೀನ್ ಆಗಿ ಬಿಡಿಸ್ಕೋಬೇಕಾಗುತ್ತೆ. ನೋಡಿ, ಹಣ್ಣನ್ನ ಹಾಕೊಂಡಿದ ನಂತರ ಇವಾಗ ಸ್ವಲ್ಪನ ನೀರನ್ನ ಹಾಕೋಬೇಕಾಗುತ್ತೆ. ಫಸ್ಟೇ ನಾವು ಜಾಸ್ತಿ ನೀರನ್ನ ಹಾಕಿ ಇದನ್ನ ಕಲ್ಸಕ್ಕೆ ಹೋಗ್ಬಾರ್ದು. ಫಸ್ಟ್ ಸ್ವಲ್ಪ ನೀರನ್ನ ಹಾಕಿ ನಾವು ಹುಣಸೆ ರಸ ಎಲ್ಲ ಯಾವ ರೀತಿ ಮಾಡ್ಕೊಳ್ತೀವೋ ಅದೇ ರೀತಿ ಈ ಹಣ್ಣನ್ನು ಕೂಡ ಹಾಕೊಂಡು ಸ್ವಲ್ಪ ಟೈಮ್ ಕೊಟ್ಟು ಇದನ್ನ ಕ್ಲೀನ್ ಆಗಿ ಕಿವುಚಿ ಆ ರಸನ ತಗೋಬೇಕಾಗುತ್ತೆ. ಅವಾಗ್ಲೇನೆ ಪಾನಕ ಟೇಸ್ಟ್ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ನೋಡಿ, ಕೈಯಲ್ಲಿ ಈ ರೀತಿ ಕ್ಲೀನ್ ಆಗಿ ಕಿವುಚ್ಕೋಬೇಕಾಗುತ್ತೆ. ಕ್ಲೀನ್ ಆಗಿ ಆ ರಸ ಎಲ್ಲ ಬಿಡ್ಬೇಕು. ಆ ರೀತಿ ಬೇಲದ ಹಣ್ಣನ್ನ ಈ ರೀತಿ ಕಿವುಚ್ಕೋಬೇಕು ಕೈಯಲ್ಲಿ. ಈ ತರ ಕಿವುಚ್ಕೊಂಡಿದ ನಂತರ ಮತ್ತೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮತ್ತೆ 2 ರಿಂದ 3 ನಿಮಿಷ ಈ ರೀತಿ ಕ್ಲೀನ್ ಆಗಿ ಕಿವುಚ್ಕೋಬೇಕಾಗುತ್ತೆ. ಆ ಕಿವುಚಿದ ನಂತರ ಮೇಲಿರುವಂತಹ ಸಿಪ್ಪೆ ಎಲ್ಲ ಮೇಲೆ ಬರುತ್ತೆ. ಅವಾಗ ಈ ರಸ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಅಂತ ಮೇಲಿರುವಂತಹ ಸಿಪ್ಪೆ ಎಲ್ಲ ಸ್ವಲ್ಪ ಹಿಂಡಿ ಮತ್ತೊಂದು ಬೌಲ್ಗೆ ಸಪರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ.
ಇವಾಗ ಈ ರಸ ರೆಡಿಯಾಗಿದೆ. ಇದನ್ನ ನಾವು ಹಾಗೇನೆ ಪಾನಕ ಮಾಡಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಈ ರಸನ ನಾವು ಸ್ವಲ್ಪ ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ. ಇನ್ನು ಸ್ವಲ್ಪ ತರಿ ತರಿ ಹಾಗೇನೆ ಇರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಈ ರೀತಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಫಿಲ್ಟರ್ ಮಾಡ್ಕೊಂಡಿದ ನಂತರ ಆ ತರಿನೆಲ್ಲ ಮತ್ತೆ ಇನ್ನೊಂದು ಸ್ವಲ್ಪ ನೀರ್ ಹಾಕಿ ಹಿಂಡಿ ಆ ರಸನ ಕಂಪ್ಲೀಟ್ ಆಗಿ ತಗೊಂಡು ಮತ್ತೆ ಅದನ್ನ ಈ ರೀತಿ ಸೋದಿಸ್ಕೊಂಡು ಅದನ್ನ ಸಪರೇಟ್ ಮಾಡಿ ಇಟ್ಕೋಬೇಕಾಗುತ್ತೆ. ನೋಡಿ, ಇವಾಗ ಬ್ಯಾಲದ ಹಣ್ಣಿನ ರಸ ರೆಡಿಯಾಗಿದೆ. ಇವಾಗ ನಾವು ಸ್ವೀಟಿಗೆ ಎಷ್ಟು ಬೇಕು ಅಷ್ಟು ನಾವು ಇವಾಗ ಬೆಲ್ಲದ ಪುಡಿನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಬೆಲ್ಲದ ಪುಡಿನ 1 ಕಪ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ರುಚಿಗೆ ಎಷ್ಟು ಬೇಕು ಅಷ್ಟು ನೀವು ನೋಡ್ಕೊಂಡು ಬೆಲ್ಲನ ಸೇರಿಸ್ಕೊಳ್ಳಿ. ನಾನು ಹಾಕ್ತಿರುವ ಕ್ವಾಂಟಿಟಿ ನಂಗಂತೂ ತುಂಬಾನೇ ಪರ್ಫೆಕ್ಟ್ ಆಗಿ ಕೂಡ ಇದೆ. ನಾನಿಲ್ಲಿ ಬೆಲ್ಲದ ಪುಡಿನ ಉಪಯೋಗಿಸ್ತಾ ಇದ್ದೀನಿ. ನಿಮ್ಗೆ ಬೆಲ್ಲದ ಹಚ್ಚಿತ್ತು ಅಂತ ಹೇಳಿದ್ರೆ ನೀವು ನೋಡ್ಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಇವಾಗ ಬೆಲ್ಲ ಹಾಕಿದ ನಂತರ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿಯನ್ನ ಕುಟ್ಟಿ ಹಾಕೊಳ್ತಾ ಇದ್ದೀನಿ. ಹಂಗೆ ಮೇನ್ ಬಂದು ಇಲ್ಲಿ ನಾನು ಒಂದು 3/4 ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನ ಸ್ವಲ್ಪ ಕ್ರಶ್ ಮಾಡಿ ಹಾಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಬೇಲದ ಹಣ್ಣಲ್ಲಿ ಸ್ವಲ್ಪ ಹುಳಿ ಅಂಶ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಕಾಳು ಮೆಣಸನ್ನ ಹಾಕಿದ್ರೆ ಆ ಕಹಿ ಮತ್ತೆ ಹುಳಿ ಎಲ್ಲ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಕಾಳು ಮೆಣಸನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸಿ ಮತ್ತೆ ಇವಾಗ ಒಂದು ಅರ್ಧ ಲೀಟರ್ ಆಗೋಷ್ಟು ನೀರನ್ನ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ರಾಮನವಮಿಯ ಬೆಲ್ಲದ ಹಣ್ಣಿನ ಪಾನಕ ರೆಡಿ ಆಯ್ತು. ನೀವು ಇದನ್ನ ಫ್ರಿಜ್ ಅಲ್ಲಿ ಬೇಕಾದ್ರೂ ಇಟ್ಕೊಂಡು ಕುಡಿಯಬಹುದು. ಈ ಬಿಸಿಲಿಗೆ ತಂಪು ತಂಪಾಗಿ ಅವ್ರು ಕುಡಿಬೇಕು ಅಂತ ಹೇಳಿದ್ರೆ ಈ ರೀತಿ 10 ನಿಮಿಷ ಫ್ರಿಜ್ ಅಲ್ಲಿ ಇಟ್ಕೊಂಡು ಬೇಕಾದ್ರೆ ನೀವು ಇದನ್ನ ಕುಡಿಯಬಹುದು. ನೋಡಿ, ತುಂಬಾನೇ ಸುಲಭವಾಗಿ ರಾಮನವಮಿಯ ಸಂಪ್ರದಾಯ ಪ್ರಕಾರ ಪಾನಕ ಮತ್ತೆ ನೀರ್ ಮಜ್ಜಿಗೆನ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತಾ ಇದ್ದೀವಿ. ನೈವೇದ್ಯ ಮಾಡ್ಬೇಕಾದ್ರೆ ಸ್ವಲ್ಪ ತುಳಸಿ ಎಲೆನ ಹಿಕ್ಕಿದ್ರೆ ಇನ್ನೂ ಕೂಡ ತುಂಬಾನೇ ಶ್ರೇಷ್ಠ ಅಂತಾನೆ ಹೇಳ್ಬೋದು. ನಾನಿಲ್ಲಿ ಒಂದ್ 2 ದಳ ಆಗುವಷ್ಟು ತುಳಸಿ ಎಲೆನ ಇಟ್ಟು ದೇವರಿಗೆ ಫಸ್ಟ್ ನೈವೇದ್ಯನ ಇಟ್ಟು ಆಮೇಲೆ ಎಲ್ಲರಿಗೂ ಕೂಡ ಹಂಚ್ತಾ ಇದ್ದೀನಿ. ನೋಡಿ, ತುಂಬಾನೇ ಸಿಂಪಲ್ ಆಗಿ ಕೇವಲ ಒಂದ್ 10 ನಿಮಿಷದಲ್ಲಿ ನೀರ್ ಮಜ್ಜಿಗೆ ಮತ್ತೆ ಬ್ಯಾಲದ ಹಣ್ಣಿನ ಪಾನಕನ ತುಂಬಾನೇ ಈಸಿಯಾಗಿ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ಮೂಲಕ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸಿಗೂ ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ. ಹಾಗೆ ಮರೆಯದೇನೆ ನಾಗು ಮಾಹಿ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.